2026ರ ಕರ್ನಾಟಕ ಬಜೆಟ್ ಅನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಅದರ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನ ನೋಡೋದಾದ್ರೆ ಮೊದಲನೇದು 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿದ್ದಾರೆ. ಇನ್ನು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 56,432 ಗೌರ್ಮೆಂಟ್ ಜಾಬ್ ಭರ್ತಿಗೆ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಬೆಂಗಳೂರು ನಗರಕ್ಕೆ 2ನೇ ವಿಮಾನ ನಿಲ್ದಾಣವನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಬೆಂಗಳೂರು ಟನಲ್ ರಸ್ತೆಯನ್ನ ಮಾಡೋದಕ್ಕೋಸ್ಕರ 40,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಇನ್ನು ರೈತರಿಗೋಸ್ಕರ ವಸುಧಾಮೃತ ಸ್ಕೀಮ್ ನ ಜಾರಿಗೆ ತಂದಿದ್ದಾರೆ. ಇದರ ಕೆಳಗಡೆ 38 ಲಕ್ಷ ರೈತರಿಗೆ 30,000 ಕೋಟಿ ತನಕ ಸಾಲವನ್ನ ನೀಡೋದಕ್ಕೆ ಝೀರೋ ಬಡ್ಡಿಯಲ್ಲಿ ಸಾಲವನ್ನ ನೀಡ್ತಾರೆ. ಇನ್ನು SC/ST ವಿದ್ಯಾರ್ಥಿಗಳ ಮೇಲೆ ಆಗುವಂತ ಜಾತಿ ಭೇದ ಭಾವವನ್ನು ತಡೆಯಲು ರೋಹಿತ್ ವೇಮುಲಾ ಆಕ್ಟ್ ಜಾರಿಗೆ ತಂದಿದ್ದಾರೆ. ಇದರ ಕೆಳಗಡೆ ನೀವೇನಾದ್ರೂ SC/ST ವಿದ್ಯಾರ್ಥಿಗಳಿಗೆ ಜಾತಿ ಭೇದ ಭಾವನ ಮಾಡಿದ್ರೆ ನಿಮ್ಗೆ ಜೈಲು ಶಿಕ್ಷೆ ಆಗುತ್ತೆ. ಇನ್ನು 3,900 ಕೋಟಿ ಹೂಡಿಕೆಯೊಂದಿಗೆ 800 ಗವರ್ಮೆಂಟ್ ಸ್ಕೂಲ್ಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಾಗಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಇನ್ನು ಬ್ಯಾಂಗ್ಳೂರು ಸಿಟಿ ಮೇಲಿನ ಒತ್ತಡವನ್ನ ತಗ್ಗಿಸಲು ಮೈಸೂರನ್ನು 2ನೇ IT ಸಿಟಿಯಾಗಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ.